ಎಲ್ಲ ನನ್ನ ಆತ್ಮೀಯ ಕುಲಬಾಂಧವರಿಗೂ ನಮಸ್ಕಾರಗಳು. ಇವತ್ತು ಈ ಸಭೆಯನ್ನು ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ನಾವು ಒಂದು ಸಂಘವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಒಂದು ಸಂಘವನ್ನು ಮಾಡಬೇಕು. ಏನೋ ಕಾರಣಾಂತರದಿಂದ ನಮ್ಮ ಸಂಘ ಎಲ್ಲೋ ನೋಡಿ ಜಡ್ಡುಗಟ್ಟಿದೆ. ಅದನ್ನು ನಾವು ಹೋಗಲಾಡಿಸಿ ಈ ಸಂಘವನ್ನು ಏನಾನ ಮಾಡಿ ಒಂದು ಮೇಲ್ದರ್ಜೆ ತಗೊಳ್ಳಬೇಕು ಅಂತ ಇವತ್ತು ನಾವು ಈ ಮೀಟಿಂಗನ್ನು ಕರೆದಿದ್ದೀವಿ. ಅದರಿಂದ ಇವತ್ತು ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ನಾವು ಇವತ್ತಿನಿಂದ ಆಚೆಗೆ ನಮ್ಮ ಜಯಕುಮಾರ್ ಅವರು ಮಾತಾಡೋದು ಏನೇ ಇದ್ದರೂ ನಾವು ಸಂಘದ ವಿಚಾರವನ್ನು ಇಲ್ಲೇ ಮಾತಾಡಬೇಕು ಅಲ್ಲೇ ಆಗ್ತೈತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾವು ಎಷ್ಟೇ ಶ್ರಮಪಟ್ಟುನೇ ನಮ್ಮ ಸಂಘದಲ್ಲಿ ಸಂಘಟನೆ ಆಗ್ತಾಯಿಲ್ಲ. ದಯವಿಟ್ಟು ಇಲ್ಲಿಂದ ಆಚೆಗೆ ಇವತ್ತಿಂದ ಆಚೆಗಾದ್ಮೇಲೆ ನೀವೆಲ್ಲರೂ ಒಂದು ಒತ್ತನ್ನು ಕೊಡಬೇಕಾಗ್ತದೆ. ನೀವು ಯಾರೋ ಒತ್ತು ಕೊಡೋದಲ್ಲೇ ಹೋದರೆ ಈ ಸಂಘ ಮುಂದೆ ತಗೊಳ್ಳೋದು ನಮಗೆ ಭಾಳ ಕಷ್ಟ ಆಗ್ತದೆ. ಆದ್ದರಿಂದ ದಯಮಾಡಿ ನಿಮ್ಮನ್ನು ನಾನು ಕೈ ಮುಗಿತ ನೀವು ಸ್ವಲ್ಪ ಇದ್ರ ಕಡೆ ಒತ್ತು ಕೊಟ್ಟರೆ ಈ ಸಂಘವನ್ನು ನಾವೊಂದು ಹಂತಕ್ಕೆ ತಗೊಳ್ಬೇಕಾದ್ರೆ, ಈ ನಾನು ಚಿಕ್ಕೇಗೌಡರಲ್ಲಿ ಒಂದು ಮನವಿ ಏನಪ್ಪ ಮಾಡೋದು, ಚಿಕ್ಕೇಗೌಡರು ನಾವು ಮೊನ್ನೆ ತೀರ್ಮಾನ ಮಾಡಿದ ಪ್ರಕಾರ ನನ್ನ ಆದ್ಯತೆ ಇರೋದು, ನಾವು ನಮ್ಮ ಸಂಘದ ವತಿಯಿಂದ ಅಂದರೆ ನಮ್ಮ ಕುಲಬಾಂಧವರ ಒಂದು ಬಿಲ್ಡಿಂಗನ್ನು ಕಟ್ಟಬೇಕು ಅನ್ನೋ ಆಸೆ ಇದೆ. ಆ ಆಸೆ ನಮಗೆಲ್ಲೋ ಒಂದು ಕಡೆ ಒಬ್ಬರಿಗೊಬ್ಬರಿಗೆ ಸೇರ್ತಾ ಇಲ್ಲ, ಅದಕ್ಕೊಂದು ಒತ್ತಾಸೆ ಸಿಗ್ತಾ ಇಲ್ಲ. ಹಾಗಾಗಿ ದಿನ ಕಳ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದಿನ ದಿವಸದಲ್ಲಿ ದಿನ ಕಳೆಯೋದು ಬೇಡ. ಈಗ ಆಗಿನಲ್ಲಿ ನಾನು ಯಾವುದೋ ಒಂದು ಸೈಟನ್ನು ಇಷ್ಟು ದಿವಸ ಮೇಂಟೈನ್ ಮಾಡಿ ಏನೇನೋ ಮಾಡೋದು, ಮನೆಗೆ ಅದು ಕ್ಯಾನ್ಸಲ್ ಆಯಿತು. ಅದು ಆಗ್ತಾಯಿಲ್ಲ. ಈಗ ಚಿಕ್ಕೇಗೌಡರು ಮಾತಾಡೋದು ಚನ್ನಮಂಗಲ ತಾವು ಮಾಡೋದ್ರಲ್ಲಿ ಏನು ಅಭಿಪ್ರಾಯ ನಿಮ್ಮದು ಅಂತ ಮೊನ್ನೆ ನಮ್ಮ ಮುಂದೆ ಒಂದು ಸಬ್ಜೆಕ್ಟ್ ಇರೋದು ನೋಡಿ. ಈಗ ಟೌನು ಬೆಳೀತಾ ಇದೆ. ಇವತ್ತಿಗೆ ಸ್ವಲ್ಪ ದೂರ ಆಗ್ಬೋದು. ಟೌನು ಇವತ್ತು ಬೆಳೆದಂಥ ಕಾಲದಲ್ಲಿ ಅದು ಸೆಂಟ್ರಲ್ ಪ್ಲೇಸ್ಗೆ ಬರುವಂಥ ಅವಕಾಶನೂ ಇರ್ತಾ ಇದೆ. ಚಿಕ್ಕೇಗೌಡರು ಮನಸ್ಸು ಮಾಡಿ ಏನಾದರೂ ಅಲ್ಲಿ ಎರಡು ಸೈಡ್ ಒಂದು ಕಡೆ ಏನಾರ ಸಾಧ್ಯವಾದ ಕೊಟ್ಟರೆ ಅದು ಒಂದು ಉತ್ತಮವಾದ ಜಾಗ. ಅದು ನನ್ನ ಆರ್ಡರ್ ಅಲ್ಲ. ನೀವು ನಮ್ಮ ಕಾರ್ಯಕಾರಿ ಸಮಿತಿ ಒಳಗೆ ಒಂದು ತೀರ್ಮಾನ ತೊಗೊಂಡು ಮಾಡಬಹುದು. ಅಂದರೆ ಒಂದು ದಿವಸ ಟರ್ನಿಲ್ಲ, ಒಂದು 5-6 ವರ್ಷಕ್ಕೆ ಟೌನ್ ಆಗ್ತದೆ. ಇವತ್ತೊಂದು ಚೂರು ಡಿಫ್ರೆನ್ಸ್ ಇರ್ಬೋದು. ಅದು ಒಳ್ಳೆ ಜಾಗ ಆಗ್ತೈತೆ. ಚಿಕ್ಕೇಗೌಡ ಅಭಿಪ್ರಾಯ ಚೆನ್ನಾಗೈತೆ. ಅದನ್ನು ಎಲ್ಲರನ್ನೂ ತೀರ್ಮಾನ ಮಾಡಿದ್ರೆ ಅದನ್ನು ಮಾಡೋಣ ಅಂತ ನನಗೆ ಮೊನ್ನೆಯಿಂದ ಮುಂಚೆ ಮನಸ್ಸಿಗೆ ಬಂದಿದೆ. ಅದು ಚಿಕ್ಕೇಗೌಡರು ಏನಾದರೂ ಒತ್ತು ಕೊಡ್ತಾರೆ ನೋಡಬೇಕಾಗ್ತದೆ. CS ಹೇಳ್ತಿದ್ದಾರೆ ಯೋಜನಾ ಪ್ರಾಧಿಕಾರ CS ಹೇಳ್ತಾರೆ. ಆಮೇಲೆ ಈಗ ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನಾವೇನು ಯಾರನ್ನೇ ನಮ್ಮಲ್ಲಿ ಏನು ಡೈರೆಕ್ಟರ್ ಇದ್ದಾರೆ ತೆಗಿಬೇಕಾದ್ರೆ ಮೌಖಿಕವಾಗಿ ಯಾರನ್ನೇ ಏನನ್ನೇ ಹೇಳಿದ್ರೆ ಅಷ್ಟು ಶೋಭೆ ಅಲ್ಲ. ಅವ್ರು ರೇಟಿಂಗ್ಸನ್ನು ಕೊಡಲಿ, ಅವ್ರ ಕಾರಣನ ಅವ್ರು ವೈಯಕ್ತಿಕವಾದ ಕಾರಣ ಇರ್ತೈತೋ ಏನೋ ಒಂದು ಇರ್ತೈತೆ. ನಾವು ಅದನ್ನು ತಪ್ಪು ಅಂತ ಹೇಳೋಂಗಿಲ್ಲ. ಅಂಥ ಪರಿಸ್ಥಿತಿ ಅವ್ರು ರೇಟಿಂಗ್ಸಲ್ಲಿ ತೊಗೊಂಡು ಕಾರ್ಯದರ್ಶಿಗಳು ಅದನ್ನು ಮುಂದಿನ ಜನರಲ್ ಬಾಡಿನಲ್ಲಿ ಇಕ್ಕಿ ಅದನ್ನು ಪಾಸ್ ಮಾಡಿ ತೆಗೆದು ಭಾಳ ಒಳ್ಳೆಯದು. ಅದು ಒಂದನೇದು. ಎರಡನೇದೇನಪ್ಪ ಅಂದರೆ, ಈಗ ಯಾಕೆ ಹಿಂಗಾಗ್ತದೆ ಅನ್ನೋದು ನನಗೆ ಅರ್ಥವಾಯ್ತು. ಈಗ ಒಂದು ಸಂಘ